ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಆದಿ ತನ್ಮಯ್ಗೆ ಹೊತ್ತಿಗೆ ಎಲ್ಲ ಹಾಕಿ ಇನ್ನೂ ಭಾಗ್ಯವ್ರು ಬರಲೇ ಇಲ್ಲಲ್ಲ, ಯಾಕೆ ಅತ್ತೆ ಕರ್ಕೊಂಡು ಹೋದ್ರಲ್ಲ, ಏನಾದ್ರು ಹೇಳಿದ್ರಾ, ಇದ್ರ ಬಗ್ಗೆ ಅತ್ತೆ ಹತ್ರ ಮಾತಾಡಬೇಕು, ಈಗೇನು ಮಾತಾಡೋದು ಬೇಡ ಅಂತ ಯೋಚನೆ ಮಾಡಿಕೊಂಡು ಕೆಳಗೆ ಚಾಪೆ ಹಾಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಭಾಗ್ಯ ಬರ್ತಾಳೆ. ಯಾಕೆ ಭಾಗ್ಯವರೇ, ಅತ್ತೆ ಏನಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಆದಿ ಕೇಳ್ತಾನೆ. ಈ ಕಡೆ ಭಾಗ್ಯ, ಏನಿಲ್ಲ ಆದಿಯವರೇ, ಅವರಿಗೆ ತುಂಬ ತಲೆನೋವುತ್ತಿತ್ತಂತೆ, ಅದಕ್ಕೆ ಒಂದು ಕಷಾಯ ಮಾಡಿಕೊಡು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿದ್ದು ಅಂದಾಗ ಆದಿ ಇದ್ದವನು, ಯಾಕೆ ಭಾಗ್ಯವರೇ ಸುಳ್ಳು ಹೇಳ್ತಿದ್ದೀರಾ, ನಿಮ್ಮ ಮಾತು ಸುಳ್ಳು ಹೇಳ್ತಿರ್ಬೋದು, ಆದರೆ ನಿಮ್ಮ ಕಣ್ಣು ಮಾತ್ರ ಸತ್ಯ ಹೇಳ್ತಿದೆ, ಏನಾಯಿತು ನೋಡಿ, ನಾನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಈ ಕಡೆ ಆದಿ ಕೇಳುವಾಗ ಭಾಗ್ಯ ಇದ್ದವಳು, ಏನು ಆದಿಯವರೇ ಹೇಳಿ ಅಂದಾಗ, ಅತ್ತೆ ಏನು ಹೇಳಿದ್ರು ಅದಕ್ಕೆ ಏನು ಎದುರುತ್ತರ ಕೊಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸಮಯ ಮತ್ತೆಲ್ಲ ಸರಿ ಆಗುತ್ತೆ ಅಂತ ಆದಿ ಈ ಕಡೆ ಹೇಳ್ತಾನೆ. ಸರಿ ಆಯಿತು ಆದಿಯವರೇ, ನೀವು ಮೇಲೆ ಮಲ್ಕೊಳ್ಳಿ, ನಿಮಗೆ ತುಂಬ ಸುಸ್ತಾಗಿರುತ್ತೆ ಅಂತ ಹೇಳ್ತಾರೆ. ಬೇಡ ಬೇಡ, ತನ್ಮಯ್ ಜೊತೆ ನೀವೇ ಮಲ್ಕೊಳ್ಳಿ, ನಾನೇ ಕೆಳಗೆ ಮಲಗ್ತೀನಿ ಅಂತ ಆದಿ ಕೆಳಗೆ ಮಲ್ಕೊಂಡಿರ್ತಾರೆ. ಈ ಕಡೆ ಭಾಗ್ಯನೂ ಮಲ್ಕೊಳ್ಳೋಕೆ ಹೋಗ್ತಾಳೆ. ಭಾಗ್ಯ ಮಲ್ಕೊಂಡು ಆದಿ ಹೇಳಿದ್ದು, ಮೀನಾಕ್ಷಿ ಹೇಳಿದ್ದು, ತನ್ವಿ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ಅವಳಿಗೆ ತುಂಬ ಅಳು ಬರ್ತಾ ಇರುತ್ತೆ. ಮಾರನೇ ದಿನ ಕುಸುಮ್ ಅವರು ತಿಂಡಿ ಮಾಡ್ತಾ ಇರ್ತಾರೆ. ತಿಂಡಿ ನೋಡಿದ್ರು ಉಪ್ಪಿಟ್ಟಾಗಿರುತ್ತೆ. ಈ ಕಡೆ ಧರ್ಮ ಅವರು, ನೋಡು ಕುಸುಮ, ನಾನು ಮಾತ್ರೆ ತಗೊಂಡೆ, ಮಾತ್ರೆ ಖಾಲಿ ಆಯಿತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಅಲ್ಲಿಗೆ ಬರ್ತಾಳೆ. ಅಜ್ಜಿ, ನಾನು ಕಾಲೇಜಿಗೆ ಹೊರಟೆ ಅಂತ ಹೇಳ್ತಾರೆ. ಕುಸುಮ್ ಅವರು, ನೋಡು ತಿಂಡಿ ರೆಡಿ ಮಾಡಿದ್ದೀನಿ, ತಿಂಡಿ ತಿನ್ಕೊಂಡು ಹೋಗು, ಹಾಗೆ ಮಧ್ಯಾಹ್ನಕ್ಕೂ ಟಿಫಿನ್ನ ರೆಡಿ ಮಾಡಿದ್ದೀನಿ, ತಗೊಂಡು ಹೋಗು ಅಂತ ಹೇಳ್ತಾರೆ. ತನ್ವಿ ಇದ್ದವಳು, ಅಜ್ಜಿ ನನಗೆ ಉಪ್ಪಿಟ್ಟಾಗಲ್ಲ ಅಂತ ಚೆನ್ನಾಗಿ ಗೊತ್ತು ತಾನೆ, ಮತ್ತೆ ನೋಡಿದರೆ ಅದೇ ಮಾಡಿದ್ದೀರಲ್ಲ, ನನಗೆ ಬೇಡ ಅಂತ ಹಾಗೆ ಹೋಗು, ಒಂದು ಗ್ಲಾಸ್ ನೀರು ಕುಡ್ಕೊಂಡು ನೋಡಿ, ನಾನು ಬರೀ ಖಾಲಿ ಹೊಟ್ಟೆಯಲ್ಲಿ ಹೋಗ್ತಿಲ್ಲ, ನೀರು ಕುಡಿದು ಹೋಗ್ತಿದ್ದೀನಿ ಅಂತ ಹೋಗ್ತಾಳೆ. ಈ ಕಡೆ ಕುಸುಮ ಎಷ್ಟು ಕರೆದ್ರೂ ಅವಳು ಸೀದಾ ಕೇಳದೆ ಕಾಲೇಜಿಗೆ ಹೊರಟ್ಬಿಡ್ತಾಳೆ. ಅಷ್ಟೊತ್ತಿಗೆ ಧರ್ಮ ಹೇಳ್ತಾರೆ, ಕುಸುಮ ಬಿಡು, ಅವಳೀಗ ಯಾವ ಮನಸ್ಥಿತಿಲಿದ್ದಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತುಂಟು ತಾನೆ, ಆದರೂ ಈ ಹುಡುಗಿದ್ದು ತುಂಬ ಹಠ ಆಯಿತು ಕಣ್ರಿ ಅಂತ ಕುಸುಮರು ಹೇಳ್ತಿರ್ತಾರೆ. ಓ ಅದು ಬೇರೆ, ನಾನು ಸುನಂದ ಮನೆಗೆ ಹೋಗಬೇಕು, ತರಕಾರಿ ಎಲ್ಲ ತಗೊಂಡು ಬರೋಕ್ಕುಂಟು, ಯಾಕಂದರೆ ಇನ್ನೂ ಹೊಸದಾಗಿ ಆರ್ಡರ್ಗಳು ಬರ್ತಿದೆ, ಏನಾದ್ರು ದುಡ್ಡಿದ್ರೆ ಸ್ವಲ್ಪ ಕೊಡಿ ಅಂತ ಕುಸುಮ ಅವರು ಧರ್ಮನ ಹತ್ರ ಕೇಳ್ತಾರೆ. ಸರಿ ಇರು ತರ್ತೀನಿ ಅಂತ ಧರ್ಮ ಅವರು ಹೋಗ್ತಾರೆ. ಧರ್ಮರು ಪರ್ಸ್ ತಂದು ನೋಡ್ತಾರೆ, ಆದರೆ ಪರ್ಸಲ್ಲಿ ಅಮೌಂಟೇ ಇರಲ್ಲ, ಬರೀ 10 ರೂಪಾಯಿ ಮಾತ್ರ ಇರುತ್ತೆ. ಅಯ್ಯೋ ಕುಸುಮ, ನಾನು ದುಡ್ಡು ತಗೊಳ್ಳೋದೇ ಮರ್ತ್ಬಿಟ್ಟೆ, ಬಾ ನನಗೂ ಹೊರಗೆ ಕೆಲಸ ಇದೆ, ಫ್ರೆಂಡ್ಗಳನ್ನ ಮೀಟ್ ಮಾಡೋಕ್ಕುಂಟು, ಹಾಗೆ ನಿನಗೆ ಬ್ಯಾಂಕಲ್ಲಿ ಅಮೌಂಟ್ ತೆಗೆದು ಕೊಡ್ತೀನಿ ಅಂತ ಹೇಳಿದಾಗ ಕುಸುಮ, ಇಲ್ಲ ಕಣ್ರಿ, ನಾನು ನಿಮ್ಮ ಜೊತೆ ಬಂದರೆ ತುಂಬ ಲೇಟ್ ಆಗುತ್ತೆ, ನನಗೀಗನೇ ದುಡ್ಡು ಕೊಡಿ, ನಾನು ಅಲ್ಲಿಂದನೇ ಸುನಂದ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಾನು ನಿನ್ನ ಮೊಬೈಲಿಗೆ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ತನ್ಮಯ್ ನಿನಗೆಲ್ಲ ಹೇಳ್ಕೊಟ್ಟಿದ್ದಾನಲ್ಲ ಸ್ಕ್ಯಾನರಲ್ಲಿ ಹೇಗೆ ಅಮೌಂಟನ್ನ ಸೆಂಡ್ ಮಾಡೋದು ಅಂತ, ಆ ಥರನೇ ನೀನು ತರಕಾರಿ ಎಲ್ಲ ತಗೋ ಅಂತ ಹೇಳ್ತಾರೆ. ಸರಿ ಅಂತ ಹೇಳೋಷ್ಟೊತ್ತಿಗೆ ಈ ಕಡೆ ಕೊರಿಯರ್ ಒಬ್ಬ ಹುಡುಗ ಬಂದು ಕೊರಿಯರ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಏನಪ್ಪ ಅಂತ ಕೇಳಿದಾಗ ಕುಸುಮ ಅಂದರೆ ಯಾರು ಅಂದಾಗ ನಾನೇ ಅಂತ ಹೇಳ್ತಾರೆ. ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ ಅಂತ ಆ ಹುಡುಗ ಕೊರಿಯರ್ ಕೊಟ್ಟು ಹೋಗ್ತಾನೆ. ಈ ಕಡೆ ಧರ್ಮ ಅವರು ಹೇಳ್ತಾರೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡೇ ಇಲ್ಲ ಅಂತ ತೋರಿಸ್ತುಂಟು ಅಲ್ವಾ ಅಂದಾಗ ಆ ಕೊರಿಯರ್ನ ಓಪನ್ ಮಾಡಿ ನೋಡ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ನೋಡ್ರಿ, ಇದರಲ್ಲೆಲ್ಲ ಇಂಗ್ಲೀಷಲ್ಲೇ ಬರೆದಿದ್ದಾರೆ, ನನಗೇನಂತ ಅರ್ಥನೇ ಆಗ್ತಿಲ್ಲ, ನೀವೇ ಸ್ವಲ್ಪ ನೋಡಿ ಅಂತ ಧರ್ಮ ಅವರು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರೇಷ್ಠಂದು ಫೋನ್ ಬಂದುಬಿಡುತ್ತೆ. ಈ ಶ್ರೇಷ್ಠ ಒಂದು ಯಾವ ಫೋನ್ ಮಾಡಿದ್ದಾಳೆ ಅಂದ್ಕೊಂಡು ರಿಸೀವ್ ಮಾಡ್ತಾಳೆ. ಅಷ್ಟೊತ್ತಿಗೆ ಅತ್ತೆ ಹೇಗಿದ್ದೀರಾ, ನನಗೆ ಚೆನ್ನಾಗಿ ಗೊತ್ತುಂಟು, ಈಗ ಭಾಗ್ಯನ ಮಕ್ಕಳೆಲ್ಲ ಕಾಮತ್ ಅವ್ರ ಮನೆಗೆ ಹೋಗಿದ್ದಾರೆ, ನೀವು ಒಂಟಿಯಾಗಿದ್ದೀರಾ ಅಂತ ಗೊತ್ತುಂಟು, ನನ್ನ ಜೀವನ ನೋಡಿ ಈಗ ಈ ಕಡೆ ನನ್ನ ಮಗುಗೆ ಯಾರೂ ಇಲ್ದಂಗಾಗಿದೆ, ಅಪ್ಪ ನೋಡಿದರೆ ಜೈಲಿಗೆ ಸೇರಿದ್ದಾರೆ, ಆದರೆ ಆ ಮಗು ಅಜ್ಜ ಅಜ್ಜಿ ಜೊತೆ ಬೆಳಿಬೇಕು ಅಂತ ತುಂಬ ಆಸೆ ಇದೆ, ನಾನು ಬೇರೆ ಒಂಟಿಯಾಗಿದ್ದೀನಿ, ನಿಮಗೆ ಒಂದು ಕೊರಿಯರ್ ಸಿಕ್ಕಿರ್ಬೋದಲ್ಲ, ಅದು ನಿಮ್ಮ ಮೊಮ್ಮಗ ಅಥವಾ ಮೊಮ್ಮಗಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅತ್ತೆ, ಹಾಗಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇಲ್ಲಿ ಶ್ರೇಷ್ಠ ಕುಸುಮನ ಕೇಳ್ತಾರೆ. ಕುಸುಮಗೆ ತುಂಬ ಸಿಟ್ಟು ಬರುತ್ತೆ. ನೋಡು ಶ್ರೇಷ್ಠ, ಈಗಾಗಲೇ ತುಂಬ ಘಟನೆಗಳು ನಡೆದು ನಮಗೆ ಅದರಿಂದ ಹೊರಗೆ ಬರೋಕ್ಕಾಗ್ತಿರಲಿಲ್ಲ, ಅದ್ರ ಮಧ್ಯೆ ನಿಂದೊಂದು ಈ ಸಮಸ್ಯೆ ಬೇಡ, ನೀನು ನಿನ್ನ ಮಗು ಎಲ್ಲರೂ ತುಂಬ ಚೆನ್ನಾಗಿ ಇರಿ, ಆದರೆ ನನಗಂತೂ ಇನ್ಯಾವತ್ತೂ ಫೋನ್ ಮಾಡಬೇಡ ಅಂತ ಹೇಳಿ ಕುಸುಮ ಶ್ರೇಷ್ಠನ ಫೋನ್ ಕಟ್ ಮಾಡ್ತಾರೆ. ನೋಡಿ, ಈ ಸ್ಕ್ಯಾನಿಂಗ್ ರಿಪೋರ್ಟು ಇದ್ದರೆ ತಾನೇ ತೊಂದರೆ ಅಂತ ಹೇಳಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ಹರಿಯೋಕ್ಕೆ ಅಂತ ಕುಸುಮ ಹೋಗ್ತಾರೆ, ಆದರೆ ಅವ್ರ ಕೈಯಿಂದ ಆಗೋದೇ ಇಲ್ಲ, ಹಾಗೆ ಇಟ್ಟು ತುಂಬ
ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಭಾಗ್ಯ ಮತ್ತು ಪೂಜಾ ಟಿಫನ್ಗೆ ರೆಡಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣಂಗೂ ಭಾಗ್ಯ ಮಧ್ಯಾಹ್ನ ಲಂಚಿಗೆ ಬಾಕ್ಸಿಗೆ ತುಂಬಿಸ್ತಿರ್ತಾನೆ. ಅಷ್ಟೊತ್ತಿಗೆ ಗುಂಡಣ್ಣ ಬಂದು ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ. ನಿಮ್ಮಪ್ಪ ಅವಾಗಿಂದ ನಿಂಗೆ ವೆಯ್ಟ್ ಮಾಡಿ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಹೋಗು ಬೇಗ ಅಂತ ಹೇಳ್ತಾರೆ. ಸರಿ ಅಮ್ಮ ಆಯಿತು ಅಂತ ಲಂಚ್ ಬಾಕ್ಸ್ನ ಅಲ್ಲೇ ಬಿಟ್ಟು ಸೀದಾ ಹೊರಡ್ತಾನೆ. ಅಷ್ಟೊತ್ತಿಗೆ ಪೂಜಾ ಇದ್ದವಳು, ಅಕ್ಕ ನೋಡಿ ಗುಂಡಣ್ಣ ಇಲ್ಲೇ ಬಿಟ್ಟೋದ, ಅಯ್ಯೋ ದೇವ್ರೆ ಇವಂದು ಇದೇ ಆಯಿತು ಅಂದ್ಕೊಂಡು ನಾನು ಅವರಿಗೆ ಕೊಟ್ಬರ್ತೀನಿ ಅಂತ ಭಾಗ್ಯ ಗುಂಡಣ್ಣಂಗೆ ಕೊಡೋಕ್ಕೆ ಅಂತ ಹೊರಟಷ್ಟೊತ್ತಿಗೆ ಈ ಕಡೆ ಇದನ್ನೆಲ್ಲ ಕನ್ನಿಕಾ ಕೇಳಿಸ್ಕೊಂಡಿರ್ತಾಳೆ. ಗುಂಡಣ್ಣ ಬರೋದು ನೋಡಿ ಕನ್ನಿಕಾ ಕಾಲು ಅಡ್ಡ ಕೊಟ್ಟು ಆ ಕಡೆ ಗುಂಡಣ್ಣನ ಕೆಳಗೆ ಬೀಳಿಸ್ಬಿಡ್ತಾರೆ. ಅಯ್ಯೋ ತನ್ಮಯ್ ಬಿದ್ದೇ ಬಿಟ್ಯೋ, ನಾನು ನಿನ್ನ ನೋಡಲೇ ಇಲ್ಲ, ಸ್ವಾರಿ ಅಂತ ಬೇಕು ಅಂತ ಕನ್ನಿಕಾ ಗುಂಡಣ್ಣಂಗೆ ಹೇಳ್ತಾಳೆ. ಬಾ ತನ್ಮಯ್ ಕೈ ಕೊಡು ಅಂದಾಗ ಬಿದ್ದೋನಿಗೆ ಹೇಳೋಕ್ಕೂ ಬರುತ್ತೆ ಅಂತ ಎದ್ದು ಸರಿ ಬರುತ್ತೆ ಆಂಟಿ ಅಂತ ಹೇಳ್ತಾರೆ. ಏನು ನನ್ನೇ ಆಂಟಿ ಅಂತ ಹೇಳ್ತೀಯ? ಹೌದು ಆಂಟಿನ ಆಂಟಿ ಅಂತಲೇ ಹೇಳ್ತೀನಿ ಅಂತ ಇಲ್ಲಿ ಗುಂಡಣ್ಣ ಹೇಳೋಷ್ಟೊತ್ತಿಗೆ ಭಾಗ್ಯ ಬಂದು, ನೋಡು ಟಿಫಿನ್ನ ಬಾಕ್ಸ್ನ ಬಿಟ್ಟೇ ಹೋಗ್ತಿದ್ಯಲ್ಲ, ನಿಂಗೀಗ ಮರಿವು ಜಾಸ್ತಿ ಆಗಿದೆ, ಫಸ್ಟ್ ತಗೊಂಡೋಗು ಅಂತೇಳಿ ಸಂಜೆ ಬಂದು ನಿಮ್ಮನ್ನು ನೋಡ್ತೀನಿ ಆಂಟಿ ಅಂತ ಸಣ್ಣಕ್ಕೆ ಹೇಳಿ ಈ ಕಡೆ ಹೋಗ್ತಾಳೆ. ಇದನ್ನೆಲ್ಲ ನೋಡಿ ಕನ್ನಿಕಂಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಈ ಕಡೆ ಸ್ವಾಮಿ ಅಣ್ಣ ಅಡುಗೆ ರೂಮ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ವಾರಿಜಾ ಬರ್ತಾಳೆ. ಸ್ವಾಮಿ ಅಣ್ಣ ಕೇಳ್ತಾರೆ, ಎಲ್ಲ ರೂಮ್ನ ಕ್ಲೀನ್ ಮಾಡಿದೆ ಅಂತ. ಹ್ಞೂ ಅಣ್ಣ ಎಲ್ಲ ರೂಮು ಕ್ಲೀನ್ ಮಾಡಿದೆ, ಆದರೆ ಒಂದು ರೂಮ್ನ ಬಿಟ್ಟು. ಒಂದು ರೂಮ್ ಬಿಟ್ಟ, ಯಾವುದು ಅಂತ ಸ್ವಾಮಿ ಅಣ್ಣ ಕೇಳ್ತಾರೆ. ಅದೇ ಮೀನಾಕ್ಷಿ ಅಮ್ಮವ್ರದ್ದು, ಅವರು ಬಾಗಿಲನ್ನ ತೆಗ್ದೇ ಇಲ್ಲ, ಹಾಗಾಗಿ. ಅಯ್ಯೋ ಬಿಡು ಅದೇನು ಹೊಸದಲ್ಲ, ಒಂದೊಂದು ಟೈಮ್ ಆ ಥರ ಆಗುತ್ತಲ್ಲ ಅಂದಾಗ ಹ್ಞೂ ಅದು ನೆನ್ಪು ಮಾಡ್ಕೊತಿದ್ರೆ ನನಗೆ ಭಯ ಆಗುತ್ತೆ ಅಂತ ಈ ಕಡೆ ವಾರಿಜಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಬಂದು, ಅಣ್ಣ ಸ್ವಾಮಿ ಅಣ್ಣ ಆದಿಯವರಿಗೆ ಇನ್ನೂ ಸ್ವಲ್ಪ ಅಲರ್ಜಿ ಕಮ್ಮಿ ಆಗಿಲ್ಲ, ಹಾಗಾಗಿ ಮಧ್ಯಾಹ್ನ ಅವರ ಆಫೀಸಿಗೆ ಈ ಔಷಧಿನ ಕಳಿಸ್ಬೇಕು ಆಯಿತಾ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ, ನೀನೇ ಮಾಡ್ತೀಯ ಅಥವಾ ನಾನು ಮಾಡಲಾ ಅಂತ ಸ್ವಾಮಿ ಅಣ್ಣ ಕೇಳಿದಾಗ, ಬೇಡ ನೀವೊಂಚೂರು ಅಡುಗೆ ಕಡೆ ನೋಡಿ, ನಾನೇ ಅದನ್ನು ಮಾಡ್ತೀನಿ ಅಂತ ಭಾಗ್ಯ ಇಲ್ಲಿ ಔಷಧಿ ಮಾಡೋಕ್ಕೆ ರೆಡಿ ಆಗ್ತಾಳೆ. ಅಷ್ಟೊತ್ತಿಗೆ ಸುನಂದನ್ ಫೋನ್ ಬರುತ್ತೆ. ಓ ಅಮ್ಮ ಹೇಗಿದೆಯಾ ಅಮ್ಮ ಅಂತ ಕೇಳ್ತಿರುವಾಗ ಸುನಂದ, ಇಲ್ಲ ಭಾಗ್ಯ ನನಗೆ ತುಂಬ ಹುಷಾರಿಲ್ಲ ಕಣೆ, ಕೈ ಕಾಲೆಲ್ಲ ನೋವು, ನಿನ್ನ ತಂದೆಗೂ ಹೇಳಿದ್ದೀನಿ, ಅದು ಅಲ್ಲದೆ ಇವತ್ತು ಆರ್ಡರ್ ಅಂತೂ ತುಂಬ ಬಂದಿದೆ, ಪಾಪ ಕುಸುಮ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ, ಅವ್ರು ಬಂದರೆ ಒಬ್ಬರೇ ಅಡುಗೆ ಮಾಡಬೇಕು, ಅದಕ್ಕೆ ಬೇಡ ಅಂದ್ಕೊಂಡು ಆರ್ಡರ್ನೆಲ್ಲ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೀನಿ ಅಂತ ಸುನಂದ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, ಅಯ್ಯೋ ದೇವ್ರೆ ಎಲ್ಲ ಕಷ್ಟಗಳು ಯಾಕಪ್ಪ ಒಟ್ಟೊಟ್ಟಿಗೆ ಬರ್ತಿದೆ, ಅಮ್ಮ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ, ನಾನೇ ಬರ್ತೀನಿ ಅಂತ ಹೇಳೋಷ್ಟೊತ್ತಿಗೆ ಯಾರೋ ಮೇಲಿಂದ ಒಂದು ವಸ್ತುನ ಬಿಸಾಡ್ತಾರೆ. ನೋಡಿದರೆ ಮೀನಾಕ್ಷಿ ಫ್ಲವರ್ ಪಾಟ್ನೇ ಕೆಳಗೆ ಹಾಕಿಬಿಡ್ತಾರೆ. ಅಷ್ಟೊತ್ತಿಗೆ ಹೇಳ್ತಾರೆ, ನೋಡು ಭಾಗ್ಯ ನೀನು ಎಲ್ಲೂ ಹೋಗೋದು ಬೇಡ, ಮನೇಲೇ ಇರಬೇಕು ಅಂತ ಈ ಕಡೆ ಭಾಗ್ಯಂಗೆ ಹೇಳ್ತಾರೆ. ಈ ಕಡೆ ಕುಸುಮ ಮತ್ತು ಧರ್ಮ ಅವರು ಬ್ಯಾಂಕಿಗೆ ಹೋಗಿ ಅಮೌಂಟ್ ಯಾಕೆ ನಿಲ್ಲಿಸಿದ್ದಾರೆ ಅಂತ ಕೇಳ್ಕೊಂಡು ಬಂದು, ರೀ ಅಷ್ಟೋ ತನಕ ಏನು ಮಾಡೋದು, ಈಗ ದುಡ್ಡಿಲ್ಲದೆ ಏನು ಮಾಡೋಕ್ಕಾಗುತ್ತೆ ಅಂತ ಮಾತಾಡ್ತಿರುವಾಗ ಆದಿ ಅದನ್ನೆಲ್ಲ ಕೇಳಿಸ್ಕೊತಿರ್ತಾನೆ. ಈ ಕಡೆ ತನ್ವಿನೂ ಫೋನ್ ಮಾಡಿ, ಅಜ್ಜಿ ನನಗಂತೂ ತುಂಬ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಕುಸುಮಗೆ ಹೇಳ್ತಾರೆ. ಕುಸುಮ ಸಿಟ್ಟು ಮಾಡಿಕೊಂಡು, ಅದೇ ನಿನಗೆ ಬೆಳಿಗ್ಗೆ ತಿಂಡಿ ತಿನ್ನು ಅಂದರೂ ತಿಂಡಿ ಬೇಡ ಅಂತ ಹೇಳಿದೆ, ಟಿಫಿನಿಗೆ ಹಾಕ್ಕೊಡ್ತೀನಿ ಅಂದರೂ ಬೇಡ ಅಂತ ಹೇಳಿದೆ, ಈಗ ಹೊಟ್ಟೆ ಹಸಿವು ಅಂತಿದ್ಯಾ, ನನಗೆ ಗೊತ್ತಿಲ್ಲ ಅಜ್ಜಿ, ಒಂದು 500 ರೂಪಾಯಿ ಅಮೌಂಟ್ ಕಳಿಸಿ ನಾನು ಏನಾದ್ರು ತಿಂತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೋಡ್ರಿ 500 ರೂಪಾಯಿ ಅಮೌಂಟು ಅಂತ ಹೇಳ್ತಿದ್ದಾರೆ, ಮೊದಲೇ ದುಡ್ಡಿಲ್ಲ ಅಂತ ಇದ್ದೀವಿ, ಆ ಅಮೌಂಟ್ನ ಹೇಗೆ ಕಳಿಸ್ಲಿ ಅಂತ ಇಲ್ಲಿ ಕುಸುಮ ಅವರು ಧರ್ಮಗೆ ಹೇಳೋಷ್ಟೊತ್ತಿಗೆ ಆದಿ ಬಂದು, ನಾನು ತನ್ವಿಗೆ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ನನ್ನನ್ನು ನಿಮ್ಮನೆ ಮಗ ಅಂತ ಅಂದ್ಕೊಳ್ಳಿ, ನೀವು ಈ ಥರ ದುಡ್ಡಿಗೋಸ್ಕರ ಕಷ್ಟಪಡೋದು ನನಗೆ ನೋಡೋಕ್ಕಾಗಲ್ಲ, ನಾನು ನಿಮ್ಮನೆ ಮಗ ಥರ ಅಂತ ಆದಿ ಪರ್ಸಲ್ಲಿರೋ ದುಡ್ಡನ್ನ ತೆಗೆದು ಕುಸುಮರಿಗೆ ಕೊಡ್ತಾರೆ. ಆದರೆ ಕುಸುಮ ಅಕ್ಷತೆ ಹೇಳೋದನ್ನೆಲ್ಲ ನೆನ್ಪು ಮಾಡಿಕೊಂಡು, ನೋಡು ಫ್ರೆಂಡು ನನಗೆ ಈ ದುಡ್ಡನ್ನ ಬೇಡ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.